ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಅಜ್ಜು ಟ್ಯೂಷನ್ಗೆ ಹೋಗಿದ್ದಾನೆ. ಈಗಾಗಲೇ 6 ಗಂಟೆ ಆಗಿದೆ. ಹೋಗಿ 6:30 ಕರ್ಕೊಂಬರ್ಬೇಕು. ಅವನು ಹೋಗಿದ್ದು 4:15. ಇವಾಗ 6:30 ಹೋಗಿ ಕರ್ಕೊಂಬರ್ಬೇಕು. ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀನಲ್ಲ, ಏನು ಮಾಡೋದು. ನನಗೆ ಮಾತು ಅಂದರೆ ತುಂಬ ಮಾತಾಡ್ತೀನಿ ನಾನು. ಇವಾಗಲೇ ಸ್ವಲ್ಪ ಕಡಿಮೆ ಮಾಡಿರೋದು. ನನ್ನಷ್ಟು ಮಾತಾಡೋರು ಯಾರೂ ಇಲ್ಲ ನಮ್ಮ ಮನೇಲಿ. ಅಷ್ಟು ಒಟ್ಟ ಮಾತಾಡ್ತಾ ಇರ್ತೀನಿ. ಭ್ರಮರ ಹೊರಗಡೆ ಇದ್ದಾಳೆ, ಮತ್ತು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಇವಾಗ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು ಅಜ್ಜುನ. ಮತ್ತು ಅಮ್ಮ ಬಂದುಬಿಟ್ಟು ಹುಣ್ಸೆಣ್ಣು ಹೊರಗಡೆ ಬಡಿತಾ ಇದ್ದಾರೆ. ಬನ್ನಿ ನೋಡೋಣ. ಬ್ರಹ್ಮ ಲಾಗ ನೋಡ ಹೇಳಕತ್ತಾಳೆ. ಅಲ್ಲ ಹಾಕೊಂಡಿಯಾ ಜುಟ್ಟು? ಹಾಕೊಂಡಿಲ್ಲ ನೀನು? ಹಾಕೊಂಡಿಯಲ್ಲ ಜುಟ್ಟು, ಹಿಂದೈತಲ್ಲ ದೋ ಇಲ್ಲೈತೆ ಜುಟ್ಟು, ದೋ ಇಲ್ಲೈತೆ, ಇಲ್ಲೇ ಮುಂದೆ ಅದು ಹಿಂಗೆ ಬಿಡು ಹೆಂಗಲ್ಲ ಹಿಂಗೆ. ಎಲ್ಲಿ ಕರ್ಕಣಲ್ಲ ಬೇಡ್ರಿ ಅಜ್ಜು ಇಲ್ಲ ಮುಚ್ಚ. ಓಡಕ್ಬಾರ್ದು ಸುಮ್ಮನೆ ಹೋಗ್ಬೇಕು. ಇಲ್ಲಿ ನಾನು ಹೇರ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಹೇರ್ ಪ್ಯಾಕಿಗೆ ಇಲ್ಲಿ ಹಸಿ ಕೊಬ್ಬರಿ ಅಂದರೆ ಹಸಿ ಕಾಯಿನ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗತ್ತೆ. ಇದು ಕಾಯಿ ಹಾಲು ಮಾಡ್ಕೋಬೇಕೀಗ. ನಾನು ನೋಡ್ತಿದ್ರಲ್ಲ, ಇವಾಗ ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಹೇರ್ ಪ್ಯಾಕು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಸ್ಪ್ಲಿಟ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಇದನ್ನು ಹೇಳಬೇಕಂದ್ರೆ ಹೇರ್ ಮಾತ್ರ ಸಖತ್ತಾಗಿ ಬೆಳೆಯುತ್ತೆ, ಬೌನ್ಸಿ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ದಪ್ಪವಾಗಿ ಬೆಳೆಯುತ್ತೆ. ಇವಾಗ ನೋಡ್ತಿದ್ರಲ್ಲ, ಕಾಯಿ ಹಾಲನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ನಾನು ರೈಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಉಪ್ಪು ಹಾಕಿ ನಾನು ರೈಸ್ ಮಾಡಿಲ್ಲ, ಉಪ್ಪು ಹಾಕ್ದೇ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹೇರ್ ಪ್ಯಾಕಿಗೆ ಅಂತಲೇ. ಇವಾಗ ಸ್ವಲ್ಪ ಕಾಯಿ ಹಾಲು ಹಾಕಿದ್ದೀನಿ. ಹಾಗೆ ಮೆಂತೆ ಕಾಳನ್ನ ನಾನು ಒಂದು 3 ಗಂಟೆಗಳ ಕಾಲ ನೆನೆಸಿಕ್ಕಿದ್ದೆ, ಆ ನೀರನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮೆಂತೆ ಕಾಳನ್ನು ಕೂಡ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಮೆಂತೆ ನೀರಷ್ಟೇ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡ್ತಿದ್ರಲ್ಲ, ನಾನು ಆಲ್ರೆಡಿ ಇವಾಗ ರುಬ್ಕೊಂಬಂದಿದ್ದೀನಿ. ತುಂಬಾ ಚೆನ್ನಾಗಾಗಿದೆ ಹೇರ್ ಪ್ಯಾಕ್. ಆ್ಯಂಡ್ ಇದನ್ನು ಹಚ್ಕೊಂಡಾದ್ಮೇಲೆ ಒಂದು 20 ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆವರೆಗೂ ನಾವು ತಲೆ ವಾಶ್ ಮಾಡಬಾರ್ದು. ಅರ್ಧ ಗಂಟೆವರೆಗೂ ಹಾಗೆ ಬಿಡಬೇಕು. ಇಲ್ಲಿ ನಾನು ರುಬ್ಕೊಂಡಿರೋಂಥ ಆ ಮಿಕ್ಸ್ನ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಒಂದು 3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗೆ. ಏನಂತ ಹೇಳಿದ್ರೆ, ಈ ಪ್ಯಾಕ್ ಹಚ್ಕೋಬೇಕಾದ್ರೆ ನೀವು ತಲೆ ಸ್ನಾನ ಕ್ಲೀನಾಗಿ ಮಾಡಿರ್ಬೇಕಂದ್ರೆ ತಲೆಯಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇರಬಾರ್ದು. ಆ ರೀತಿ ಇದ್ದಾಗ ಈ ಹೇರ್ ಪ್ಯಾಕ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇಲ್ಲ ಅಂತ ಹೇಳಿದರೆ, ನೀವು ಅವತ್ತೇ ತಲೆ ಸ್ನಾನ ಮಾಡಿರ್ತೀನಿ ಅಂತ ಹೇಳಿದರೆ ಅವತ್ತೆಲ್ಲ ಫುಲ್ ನೀವು ಹೇರೆಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ಹಚ್ಕೊಂಡು ಬೇಕಾದ್ರೆ ಇನ್ನೊಂದು ಸಲ ತಲೆ ಸ್ನಾನ ಮಾಡ್ಕೊಳ್ಳಿ. ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಈಗ ಸ್ವಲ್ಪ ಮೆಂತೆ ನೀರು ಹಾಗೆ ಉಳಿದಿತ್ತು, ಅದನ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಿಕ್ ಅಂತ ಅನ್ನಿಸ್ತಿದೆ. ಇದು ಸ್ವಲ್ಪ ತಿಕ್ಕಾಗಿರಬಾರ್ದು, ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಹಾಲು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಇವಾಗ ಹಾಕ್ಕೋತಾ ಇದ್ದೀನಿ. ಇವಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೇರ್ ಪ್ಯಾಕ್ ರೆಡಿ. ತುಂಬಾ ಯೂಸ್ಫುಲ್ ಆಗಿರುವಂಥ ಇದು ಹೇರ್ ಪ್ಯಾಕು. ಪ್ಲೀಸ್ ಎಲ್ಲರೂ ಕೂಡ ಟ್ರೈ ಮಾಡಿ. ಏನಕ್ಕಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಈ ರೀತಿ ನೀವು ಒಂದು ಹೇರ್ ಏನಾದರೂ ಸ್ಮೂತ್ ಮಾಡ್ಕೋಬೇಕು, ಇಲ್ಲಾಂದರೆ ಹೇರ್ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಬೇಕು, ಇಲ್ಲ ಹೇರ್ ಸ್ಪ್ಲಿಟ್ ಎಂಡ್ಸ್ ಆಗಿದೆ ಅಂತಂದು ಹೇಳಿ ನೀವು ಬ್ಯೂಟಿ ಪಾರ್ಲರ್ಗೆ ಹೋದರೆ ತುಂಬಾ ಖರ್ಚು ಮಾಡಬೇಕಾಗುತ್ತೆ. ಅದರಲ್ಲೂ ಬೇರೆ ಮತ್ತು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸ್ನ ಹಚ್ಚಿ ನಮಗೆ ಆ ಟೈಮಲ್ಲಿ ಚೆನ್ನಾಗಾಗೋ ಥರ ಮಾಡ್ತಾರೆ. ಬಟ್ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹೋಮ್ ರೆಮಿಡಿ ಯೂಸ್ ಮಾಡಿ. ತುಂಬಾ ಒಳ್ಳೆ ಹೋಮ್ ರೆಮಿಡಿ ಇದು.
ಬೇಕಾದರೆ ನಾನಿವಾಗ ಅದಕ್ಕೋಸ್ಕರ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಮತ್ತು ನೀವು ಇಲ್ಲ ಇವರು ಬೇರೆ ಏನೋ ಹಚ್ಕೊಂಡಿದ್ರೇನೋ ಅಂತಂದು ಹೇಳಿ ತಿಳ್ಕೊಬಾರ್ದು ಅಂತ ಹೇಳಿ ಇವಾಗ ನಾನು ಹಚ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ವೀಕ್ಲಿ 2 ಸಲ ನೀವು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಹೇರ್ ಮಾತ್ರ. ಇವಾಗ ನಾನು ಇಲ್ಲಿ ಕ್ರಾಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ರಾಫ್ಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಇವಾಗ ಪ್ಲೇಟ್ ತೋರಿಸಿದ್ನಲ್ಲ, ಆ ಪ್ಲೇಟ್ ಅಳತೆಯಲ್ಲಿ ನಾನು ರಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ತೋರಿಸಿದಂಥ ಮುಚ್ಚುಳ್ಕಾದ ಸೈಜಲ್ಲಿ ನಾನಿಲ್ಲಿ ಕಲರ್ ಶೀಟ್ಸ್ ಇರುತ್ತಲ್ವ, ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಒಂದು ರೋಸ್ನ ಮಾಡ್ಕೋತೀನಿ. ಸಿಂಪಲ್ ಆಗಿರುವಂಥ ರೋಸ್ ಸಣ್ಣ ಮಕ್ಕಳು ಕೂಡ ಮಾಡ್ಬೋದು. ಸಣ್ಣ ಮಕ್ಕಳು ಏನಾದರೂ ಸ್ಕೂಲಲ್ಲಿ ಈ ಥರ ಏನಾದರೂ ಕ್ರಾಫ್ಟ್ ವರ್ಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದರೆ ತುಂಬ ಈಸಿ ಇರುತ್ತಲ್ವ, ಕಷ್ಟ ಅನಿಸಲ್ಲ. ಬೇರೆ ಥರ ರೋಸಸ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದು ಅಷ್ಟೊಂದೇನು ಕಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾನು 2 ಕಲರಲ್ಲಿ ಆ ರೋಸಸ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸೈಡ್ ಎಡ್ಜಸ್ಸಲ್ಲಿ ನಾನು ಆ ರೋಸ್ನ ಒಂದು ಕಲರ್, ಫಸ್ಟು ರೆಡ್ಡು, ಆಮೇಲೆ ಒಂದು ಪರ್ಪಲ್, ಈ ರೀತಿ ಹಚ್ಕೋತಾ ಹೋಗ್ತಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಒಂದು ಕ್ರಿಯೇಟಿವಿಟಿನ ಇವಾಗ ಅಕಸ್ಮಾತ್ ನಾವು ಒಂದು ಮಾಡಿದ್ವಿ ಅಂತ ಹೇಳಿದರೆ ಮತ್ತು ಇನ್ನೊಂದು ಏನಾದರೂ ಮಾಡಬೇಕು, ಇನ್ನೊಂದು ಅದಕ್ಕೆ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋ ಒಂದು ಕ್ರಿಯೇಟಿವಿಟಿ ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಮನೆ ಅಂದನೂ ಕೂಡ ನೀವು ಹೆಚ್ಚಿಸ್ಕೋಬೋದಲ್ವ. ನಾನು ಕೂಡ ಇವಾಗ ಎಲ್ಲದನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಮಕ್ಕಳಾಗಿದ್ದವು ಅಂತಂದು ಹೇಳಿಬಿಟ್ಟು ಸುಮ್ಮನೆ ಕೈ ಬಿಟ್ಬಿಟ್ಟು, ಏನಕ್ಕಂದರೆ ಮಕ್ಕಳು ನೋಡ್ಕೊಳೋದು, ಈ ಯೂಟ್ಯೂಬ್ ಚಾನಲ್ ನೋಡ್ಕೊಳೋದು ತುಂಬಾ ಕಷ್ಟ ಅಲ್ವಾ. ಅದರಲ್ಲಿ ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ಇದೆ. ಬಟ್ ಇವಾಗ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಿದ್ರಲ್ಲ, ಒಂದು ಸೈಡ್ ಫುಲ್ ಆಯಿತು. ಇವಾಗ ಮಿಡಲಲ್ಲಿ ಅಂದರೆ ಮಧ್ಯ ಭಾಗದಲ್ಲೆಲ್ಲ ನಾನು ರೆಡ್ ಕಲರ್ ರೋಸಸ್ ಏನಿದಾವೆ ಅವನ್ನ ಅಂಟಿಸ್ತಾ ಇದ್ದೀನಿ. ಇದು ಫುಲ್ ಕವರ್ ಆಗಬೇಕು ರೆಡ್ ಕಲರ್ ರೋಸಸ್. ನಿಮಗೆ ಚಾಯ್ಸ್ ಅಂದರೆ ನೀವು ಈ ರೀತಿನಾದರೂ ಮಾಡ್ಕೋಬೋದು, ಇಲ್ಲ ನೀವು ಕಲರ್ ಚೇಂಜ್ ಮಾಡ್ಕೋತೀನಂದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರಲ್ಲಿ ಮಾಡ್ಕೋಬೋದು. ನಾನು ಈ ಶೀಟ್ಸ್ ಬಂದುಬಿಟ್ಟು ನಾನು 2 ರೂಪೀಸ್ 1 ಶೀಟು ತಂದಿರೋದು. ಇದೆಲ್ಲ ನನಗೆ ಫುಲ್ ಇದು ಫಸ್ಟಿಗೆ ಒಂದು ಸಲ ನಿಮ್ಮ ಕ್ರಾಫ್ಟ್ ಮಾಡಿ ತೋರಿಸಿದ್ನಲ್ಲ, ಅದರಲ್ಲಿ ನಾನು ಗಮ್ ಎಲ್ಲ ತಂದಿದ್ದೆ. ಅದೇ ಗಮ್ನೇ ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಶೀಟ್ಸಿಗಷ್ಟೇ ನನಗೆ ಅಮೌಂಟ್ ಖರ್ಚಾಗಿದ್ದು ಬಿಟ್ಟರೆ ಮತ್ತೇನಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ನೋಡ್ತಿದ್ರಲ್ಲ, ರೆಡ್ ಕಲರ್ ಎಲ್ಲ ರೋಸಸ್ ಹಚ್ಚಿ ಮಧ್ಯದಲ್ಲಿ ಪರ್ಪಲ್ ಕಲರಿನ ರೋಸ್ನ ಅದನ್ನ ಇಕ್ಕಿದ್ದೀನಿ. ಇವಾಗ ಗ್ರೀನ್ ಶೀಟ್ಸ್ ತೊಗೊಂಡು ಇದರಲ್ಲಿ ಎಲೆ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಇರೋದನ್ನ ಈ ಥರ ಮಡ್ಚ್ಕೊಂಡಿದ್ದೀನಿ. ಹಾಗೆ ಮತ್ತು ಇನ್ನೊಂದು ಸೈಡನ್ನ ನಾವೀಗ ಮಡ್ಚ್ಕೋಬೇಕು. ಮಡ್ಚ್ಕೊಂಡಾದಮೇಲೆ ಪೆನ್ಸಿಲಲ್ಲಿ ಎಲೆನ ಬರ್ಕೋಬೇಕು. ಇವಾಗ ನಾನು 3 ಎಲೆನ ಬರಿತಾ ಇದ್ದೀನಿ. ಇಲ್ಲಿ ನಾನು 3 ಎಲೆ ಬರೆದ್ರೆ ಆಗೋದು 8 ಎಲೆಗಳಾಗುತ್ತೆ. ಏನಕ್ಕಂದರೆ ಒಂದು ಸೈಡ್ 2 ನನಗೆ ಕನ್ಫ್ಯೂಸ್ ಆಗ್ತಿದೆ. ಅಂದರೆ ಒಂದು 4 ಬೀಳುತ್ತೆ. ಒಟ್ಟು ಟೋಟ್ಲ್ 12 ಪೆಟಲ್ಸ್ ನಾವು ಇಲ್ಲಿ ಸಿಗುತ್ತೆ. ಎಲೆಗಳು ತುಂಬಾ ಚೆನ್ನಾಗಿ ಕಾಣ್ತಾವೆ. ಸೈಡಲ್ಲೆಲ್ಲ ನೀವು ಎಡ್ಜಸ್ ಎಲ್ಲ ಅಂಟಿಸಿದ್ರೆ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ತುಂಬಾ ಕಡಿಮೆ ರೇಟಲ್ಲಿ ಸಿಗುವಂಥ ಶೀಟ್ಸ್ ನಾನು ತಂದಿರೋದು. ಜಾಸ್ತಿ ರೇಟಲ್ಲಿ ಕೊಟ್ಟು ತೊಗೊಂಬರೋಂಥದ್ದೇನೂ ಇಲ್ವಾ. ನಮ್ಮ ಹತ್ರ ಇರೋವಂಥದ್ರಲ್ಲೇ ಮಾಡಿದರೆ ಚೆನ್ನಾಗೆ, ನಮಗೂ ಕೂಡ ಇಷ್ಟ ಆಗುತ್ತೆ, ಮತ್ತು ಮಾಡೋರಿಗೂ ಕೂಡ ಈಸಿ ಅನಿಸ್ಬೇಕಲ್ವ. ಸುಮ್ಮನೆ ಜಾಸ್ತಿ ರೇಟಲ್ಲಿ ಕಾಸ್ಟ್ ಕೊಟ್ಟು ತೊಗೊಂಬಂದರೆ ಅದ್ರ ಬದಲು ನಾವು ರೆಡಿನೇ ಸಿಕ್ಬಿಡ್ತೇವೆ ಬಿಡಪ್ಪ ಅನ್ನೋ ಒಂದು ಥಾಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕಡಿಮೆ ರೇಟಲ್ಲಿ ಸಿಗುವಂಥ ಶೀಟ್ಸ್ನೇ ನಾನು ತಂದಿದ್ದೀನಿ. ಹೋಲ್ಸೇಲ್ ಅಂಗಡಿಗಳಲ್ಲಿ ಹೋದರೆ ಇನ್ನೂ ಕಡಿಮೆ ರೇಟಲ್ಲಿ ಸಿಗುತ್ತೆ. ಇವಾಗ ಏನು ಪೆಟಲ್ಸ್ ಇದ್ದಾವೋ ಅದು ಮಧ್ಯದಲ್ಲಿ ನಾನು ಕಟ್ ಮಾಡಿಲ್ಲ. ಆ ಶೀಟ್ಸ್ನ ಆ ರೀತಿ ಮಡ್ಚ್ಕೊಂಡಿರೋದಕ್ಕೆ ಮಧ್ಯದಲ್ಲಿರುವಂಥ ಪೆಟಲ್ಸ್ ಕಟ್ಟಾಗಿಲ್ಲ. ಅದೇ ರೀತಿ ನೀಟಾಗಿ 2 ಜೋಡು ಇರೋದು ಅಂಟ್ಕೊಂಡಿದೆ. ಅಕಸ್ಮಾತ್ ಅದು ಕಟ್ಟಾಗಿದ್ದರೆ ಈ ರೀತಿ ಗಮ್ ತೊಗೊಂಡು ಅಂಟಿಸ್ಕೊಳ್ಳಿ. ಒಂದ್ರ ಮೇಲೆ ಒಂದು ಈ ರೀತಿ ಕ್ರಾಸಾಗಿ ಬರಬೇಕು. ಆ ರೀತಿ ಅಂಟಿಸ್ಕೊಂಡು ಏನದು 3 ಪೆಟಲ್ಸ್ ಏನಿದಾವೆ ಅಂದರೆ 3 ಸೆಟ್ಟು, ಇವಾಗ 4 ಪೆಟಲ್ಸ್ ಬರುತ್ತಲ್ಲ, ಆ ರೀತಿ 3 ಸೆಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಜಾಸ್ತಿನಾದರೂ ಮಾಡ್ಕೋಬೋದು. ಇವಾಗ ಮಾಡಿಟ್ಕೊಂಡಿದ್ದೀನಿ ನಾನು 3 ಥರ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅದ್ರ ಹಿಂದ್ಗಡೆ ಹಚ್ಬೇಕಷ್ಟೆ.
ಈಗ ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ಏನು ಗಮ್ ಹಚ್ಚಿರ್ತೀವಿ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ. ತುಂಬಾ ಖುಷಿ ಆಯಿತು ನನಗಂತೂ ಇದನ್ನು ಮಾಡಿದ್ದು. ಆ್ಯಂಡ್ ಅಜ್ಜು ಕೂಡ ತುಂಬಾ ಖುಷಿಪಟ್ಟ, ನನಗೂ ಕೊಡು ಆಟಾಡೋದಕ್ಕೆ ಈ ರೀತಿ ಮಾಡಿ ಅಂತ ಹೇಳ್ದೆ. ಸರಿ ತಗೋ ಮಾಡಿಕೊಡ್ತೀನಿ ಅಂತ ಹೇಳಿದೆ. ನೋಡ್ತಿದ್ರಲ್ಲ ಫೈನಲಿ ಈ ರೀತಿ ಕಾಣ್ತಿದೆ. ನೀವು ಬೇಕಾದ್ರೆ ಇದಕ್ಕೆ ಸ್ಟೋನ್ಸು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಕೆಲವೊಂದಷ್ಟು ಐಟಮ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಫೈನಲಿ ಈ ರೀತಿ ಇದೆ. ಸೊ ನಿಮ್ಮೆಲ್ರಿಗೂ ಈ ಕ್ರಾಫ್ಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ವಾಯ್ಸ್ ಬೇರೆ ಸರಿ ಇಲ್ಲ, ಸ್ವಲ್ಪ ಶೀತ ಬೇರೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಸ್ವಲ್ಪ ನಂಗೆ ಮಾತಾಡೋದಕ್ಕೂ ಆಗ್ತಾಯಿಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಅಜ್ಜು ಊಟ ಮಾಡ್ತಾ ಇದ್ದಾನೆ. ಭ್ರಮರ ನಮ್ಮ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸೋದಕ್ಕಂತ ಕರ್ಕೊಂಡೋಗಿದ್ದಾರೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಹೇರ್ ಪ್ಯಾಕ್ ಮಾತ್ರ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವೀಕ್ಲಿ 2 ಟೈಮ್ಸ್ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.